ಆ ಸತಿ ಒಂದು ಸತಿ ಬಂದಾಗಲೇ ಹೇಳಿನಿ, ಹಿಂಗೆ ಸುಮ್ಮನೆ ಖಾಲಿ ಬಿಟ್ಕೋಬೇಡ, ಎಂತಾರು ಒಂದು ನಡ್ತಾ ಮಾಡ್ತಾ ಇರು ಅಂತ. ಬುದ್ಧಿ ಭಾಷೆ ಬರಲ್ಲ ಇದಕ್ಕೆ. ಏನು ದಂಡು ಕಡಿತೆ ಏನಪ್ಪ. ಅಲ್ಲ ಡ್ಯೂಟಿ ಇತ್ತ ಅಂತ ಮಾಡೋಣ. ಇಲ್ಲೆಲ್ಲ ಒಂದು ಗಿಡ ಗಂಟೆ ನಟ್ಕೊಂಡೆ ಘನ ಇವರಿಬ್ರಿಗೆ ಆಗಷ್ಟು ಇವರೇ ಬೆಳ್ಕೋಬೋದು. ಹೌದಂಬ ಕೆಲಸದವ್ರು ಬರ್ತಾರೆ, ಅವು ಹಾಗಿದ್ದಾವೆ. ಅವು ಮನೇಲೆಲ್ಲ ಮನೆ ಬಾಗಿಲಲ್ಲೆಲ್ಲ ಘನಾಗ ತರಕಾರಿ ಅದು ಮೆಣಸು ಎಲ್ಲ ಬೇಕಮ್ಮಂಗೆ ಬೆಳ್ಕೊಂಡವು. ಹಂಗಾರೆ ಇಲ್ಲೊಂದು 2 ಗಿಡ ಊರಕ್ಕತ್ತಿರಲ್ಲ, ಒಂದು ಟಮಾಟೆ ಗಿಡ ಬೇರೆ ಅಂತ ಬೇಡ ಹೋಗಲಿ. ಅಂಗಡಿಲಿ ಕೊಂಡ್ಕೊಬಂದು ಇದನ್ನೆಲ್ಲ ಹಾಕಿದ್ದನ್ನು ತಿನ್ನೋ ಬರಲಿ ಮನೆಯಲ್ಲೇ ಬೆಳ್ಕೊಂಡು ಎಷ್ಟು ಘನಾಗತ್ತಿತ್ತು. ನಮ್ಮ ಪೂರೈತಾಗ ಗೊತ್ತೇ ಆಗಲ್ಲ. ಅಮ್ಮ, ನೀ ಕೆಲಸ ಮಾಡೋದು ನೋಡಿದ್ರೆ ನಂಗೊಂಥರ ಕೈ ತುರಿಸ್ದಂಗೆ ಅದೇ ಮರತೆ. ಎಂಥ ಒಳ್ಳೆ ಪೇಷಂಟ್ ಥರ ಇಲ್ಲಿ ಕೂತೀನಿ ನಾನು, ನೀನೊಬ್ಬಳೇ ಮಾಡ್ತಿದ್ದೀಯ. ಅದು ಅಲ್ಲದೆ ಅಲ್ಲೆಲ್ಲ ಕೊಚ್ಚಬೇಡ ಅಮ್ಮ, ಅವರು ನೀಟಾಗಿ ಲಾನೆಲ್ಲ ಮಾಡಿಟ್ಕೊಂಡಾರೆ. ನಾವು ನೀವು ಒಳ್ಳೆ ಅಂಚಲ್ಲಿ ಜಡ್ಡು ಕೆತ್ತದಂಗೆ ಕೆತ್ತಾ ಇದ್ದೀಯ. ಪುರಿತನ ಹತ್ರ ಹೇಳಿಯಾ ಇಲ್ಲಿದನ್ನು ನಡ್ತೀನಿ ಅಂತ? ಕೇಳ್ಕಿಬೇಕಿತ್ತೆ ಅಮ್ಮ, ಕಡೆಗೆ ಬಂದೆ ಅಂತಾರು ಹೇಳೋದು ನಿಂಗೆ ಬೇಜಾರಾಗೋದು ಯಾಕೆ? ಹಾಂ, ಸುಮ್ಮನೆ ಕೂತ್ಕ, ಅದ್ರ ಹತ್ರ ಕೇಳ್ತಾ ಕೂತ್ಕೋತಾರೆ. ಈಗ ಎಷ್ಟೋ ದಿನದಿಂದ ಹೇಳ್ತಿದ್ದೀನಿ ನಾನು. ಹಾಗಾಗಿ ಇದ್ದ ಬಿಳಿ ದಾಸಾಳನೆ ಇಷ್ಟು ದೊಡ್ಡ ಬಿಡ್ತದೆ, ಇಷ್ಟು ದೊಡ್ಡ ಒಂದು ಮಕದ ಹಾರ ಇರ್ತದೆ ಗೊತ್ತಾನು. ಘನಾಗಿ ಗೊಬ್ಬರ ಹಾಕಿ ಹೂ ಬಿಟ್ಟರೆ 365 ದಿನ ಬಿಡ್ತಾನೆ ಇರ್ತದೆ ಹೂ, ಒಂದಾದಕ್ಕೂ ಒಂದು. ಬಿಳಿ ದಾಸಾಳ ಗಿಡ ಮನೆ ಬಾಗಿಲಲ್ಲಿ ಇದ್ದರೂ ಒಳ್ಳೆಯದಯ್ಯ. ಕೊಟ್ಟಿಗೆ ಹಾಕಿ ಇಟ್ಟಿದ್ದೆ ಪುಣ್ಯಕ್ಕೆ, ನಿಂಗೊಂದು ಅದಕ್ಕೊಂದು ಅಂತ ಹಾಕಿಟ್ಟಿದ್ದೆ. ನಿನ್ನ ಮನೆಯಲ್ಲೇ ಅದೇ ಅದು ಬೀಳಿಕೆ ಹೊಡೆದದೆ. ಅದು ಬರಳು ತಗೊಬಂದಿದ್ದು ನಾನು. ಅದಕ್ಕೆ ನೋಡೋಣ ಅಂತ ಹೇಳಿದ್ರೆ ಅದೊಟ್ಟು ಸಲಿಸ್ಕೇಳ್ತದೆ ಅಂತ ಮಾಡಿ ಅದು ಡ್ಯೂಟಿ ಮಾಡ್ತಾ ಅದೇ. ಈಗ ಒಂದು ಗಳಕ್ಕೆ ಹೊರಗೆ ಬರ್ತದೆ, ಎಂತಾರು ಹೇಳ್ತದೆ, ಮತ್ತೆ ಹೋಗ್ತದೆ. ಕೇಳಿ ಕಳ್ಳೆ ಹಿರಿಸ್ತಾ ಕೊಡ್ತಾರೆ. ಈಗ ಹಂಗೆ ಲೋನ ಪಾನ ಎಂತ ಮಾಡೋದಾದ್ರೂ ಅಲ್ಲಿ ಇದ್ರೆ ಏನು ಸ್ವಲ್ಪ ಜಾಗದ ಏನು ಮಾರತ್ತೆ ಮಾಡ್ಕೊಂಡ್ರಿ, ನಾ ಏನು ಬೇಡ ಅಂತೀನ ಅಂತ ಮಿಕ್ಕಿ ಇದು ಮಾಡೋದಂದ್ರೆ ಕಿತ್ತಗಿತ್ತೀನಿ. ನೋಡೋಣ, ಗಂಡ ಹಂಗೇನು ಹೇಳೋಕ್ಕಿಲ್ಲ ಅಂತ ಮಾಡಿನಪ್ಪ. ಅಯ್ಯೋ ಅಮ್ಮ, ಅದು ಲೋನ್ ಅಲ್ಲ ಮಾರತ್ತೆ. ಇವ್ರಿಗೇನು ಬಂದದ್ದು ಹೇಳು ಲೋನ್ ಮಾಡೋಂಥದ್ದು? ಎಲ್ಲರೂ ನೀನು ಬಾಯಿ ತಪ್ಪಿ ಹೇಳ್ದಿಳಿಯ ಕಡೆಗೆ. ಇವ್ರು ಹಿಂಗೆ ಲೋನಿನ ಸುದ್ದಿ ಎಲ್ಲ ಹೇಳ್ತಾರೆ ನಮ್ಮ ಮನೆಗೆ ಅಂತ ಏನಾರು ತಿಳ್ಕೊಳಕ್ಕದಾರೆ. ರಾಕೇಶ್, ಹಂಗೆಲ್ಲ ಹೇಳಕ್ಕೆ ಹೋಗಬೇಡ ನೀ, ಅಂಥದ್ದನ್ನು ಹೇಳಬೇಡ, ಸುಮ್ಮನೆ ಇದ್ಬಿಡು. ಆದ್ರೆ ನೋಡೋಣ, ಮೇಲಕ್ಕೆಲ್ಲ ತೆಗಿಯೋಕ್ಕೆ ಸರಿ ಮಾಡೇ ಇಡಮ್ಮ. ಪೂರೈತ ಬೇಡ ಅಂದರೆ ಹಿಂಗೆ ಮಾಡ್ಬೋದು. ನೀನು ಹಂಗೇನಾರು ನಡೋದಾದ್ರೆ ನಮ್ಮನೇಲಿ ಎಲ್ಲಿ ಬೇಕಾದ್ರೂ ನಡು, ನಾನೇನು ಬೇಡ ಅನ್ನಲ್ಲ. ಅಲ್ಲಿ ನಮ್ಮನೇಲಿ ನೀನು ನಡೋದು ಬೇಡ ಬಿಡು, ಗುಂಡ ನಡ್ತಾನೆ, ನೀ ಜಾಗ ತೋರಿಸಿದ್ರೆ ಸಾಕು. ನಾನು ಆಮೇಲೆ ಎಲ್ಲ ಗಿಡ ತಂದು ನಡೋಕ್ಕೆ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಹಿಂಗೆ ಆತಲ್ಲ, ಇನ್ನೊಂದು ವರ್ಷ ಬಿಟ್ಟೇ ಎಲ್ಲ ನಡ್ತೀನಿ. ಅಲ್ಲಿ ತನಕ ಅದು ನಮ್ಮನೇಲೇ ಇರಲಿ ಬಿಡು. ಗುಂಡಗೆ ಬಿಸಿಲೊತ್ತಲ್ಲಿ ದನಿಗೆ ಕುಡಿಯೋಕ್ಕೆ ನೀರು ಕೊಡು ಅಂತ ಹೇಳಿದೆ ಮಾರತಿ. ಮರ್ತೇ ಹೋತಾನೆ ಎಂಥದ. ಒಂದೊಂದು ಸತಿ ಅವನು ತೋಟದಿಂದ ಬರೋದೇ 3 ಗಂಟೆ ಆಗ್ತದೆ. 1:30-2 ಗಂಟೆ ಅನ್ನೋಷ್ಟೊತ್ತಿಗೆ ಕೂಗಕ್ಕೆ ಶುರು ಮಾಡ್ತದೆ. ಇದು ಕೂಗ್ದಕ್ಕೆ ತಗೊಂಡೋಗಿ ಕೊಡ್ಬೇಕು ಪಾಪ. 1-2 ಸತಿ ಕೂಗಿ ಸುಮ್ಮನೆ ಆಗ್ತದೆ. ಅದು ಏನು ಮಾಡ್ತಾನೆ ಏನೋ ಕಣೆಗೊಂಡ. ಸರಿತಾ, ಸ್ವಲ್ಪ ಸುಮ್ಮನೆ ಕುತ್ಕ. ಎಲ್ಲಿ ಹೋದರೂ ನಿಂಗೆ ಅಲ್ಲಿದೆ ಜ್ಞಾನ. ಈಗ ಗುಂಡಲ್ದಿದ್ರೆ ಮನೆಯಲ್ಲಿ ಉಳಿದ್ರೆ ಯಾರು ಮನಸ್ಸಿಲ್ಲನೆ ಗೊತ್ತಿಲ್ಲ ಅವರಿಗೆ. ಜಾನುವಾರು ಕೊಟ್ಟಿಗೆ ಇದ್ದವಕ್ಕೆ ಏನು ಕೊಡ್ಬೇಕಾ ಬಿಡ್ಬೇಕಾ ಅಂತ ಕೊಡ್ತಾರೆ. ಅದೊಂದು ಏನಿದೆ ನೋಡೋಣ. ಎಲ್ಲ ನೀನೇ ಮಾಡಿ ಕಲಿಸಿಟ್ಕೊಂಡಿಯ. ಅಲ್ಲ ಸರಿತಾ, ಈಗಲೂ ಜಾನುವಾರಿಗೆ ಹೊಟ್ಟಿಗೆಲ್ಲ ನೀನೇ ಕೊಡ್ತಿದ್ದ? ನೀನೇ ಬಕೆಟ್ ಎತ್ಕೊಂಡು ಹೋಗ್ತಿದ್ದಾನೆ? ಹ್ಞೂನೇ ಅಮ್ಮ, ನಾನೇ ಕೊಡ್ತೀನಿ. ಎಷ್ಟೊತ್ತಿಗೂ ದಿನಾನು ಹೋಗಿ ಯಾರು ಹೇಳ್ತಾ ಇರ್ತಾರೆ ಮಾರತಿ, ಅವ್ರಿಗೇನು ನೆನಪಿರಲ್ಲ. ನಾನೇ ನೆನಪು ಮಾಡಬೇಕು ಕೊಡಿ ಅಂತ. ಅದು ಅಲ್ವರ್ತ್ಕೊಂತ ಹೋಗಿ ಕೊಡೋದು ಯಾರಿಗೆ ಬೇಕು ಹೇಳ. ಅದಕ್ಕೆ ನೋಡಿ ನಾನೇ ಕೊಡೋಕ್ಕೆ ಶುರು ಮಾಡಿದ್ದು. ಅಂದರೆ ಮೊದಲೇ ನನಗೆ ಫುಲ್ ಬಕೆಟ್ ಏನು ತೊಗೊಂಡು ಹೋಗಲ್ಲ, ಅರ್ಧನೇ ತೊಗೊಂಡೋಗಿ ಕೊಡ್ತೀನಿ. ನಂಗೊಂಥರ ಹೊಟ್ಟೆ ಕೊಡ್ದಿದ್ರೆ ಸಮಾಧಾನನೇ ಆಗಲ್ಲ ಅಮ್ಮ. ಏನಿದ್ರೆ ಗಂಡ ಹೇಳೋದು ನೋಡಿದ್ರೆ ಮತ್ತೆ ಒಂದು ಉಪ್ಪಿನ ಹಳ್ಳಿನ ಕೆಲಸ ಮಾಡಲ್ಲ, ಅಲ್ಲಿದ್ದರೆ ಹೇಳ್ತದೆ. ಅದಕ್ಕೆ ನಮ್ಮ ಮನೆಯಲ್ಲೇ ಇರಲಿ ಅಂತ ಹಣ ಹೊಡಿ. ಸುಳ್ಳು ಹೇಳೋಕ್ಕೆ ಕಲಿಬೇಕು ನನ್ನ ಹತ್ರ. ಹುಟ್ಟಿದ್ದೇ ಸುಳ್ಳು. ಅದೇ ನೋಡಿದೆ, ಸರಿತ ಬರಲಿ ಎಂತಕ್ಕೆ ಅಂದರೆ ಇದಕ್ಕೆ ಬೊಟ್ಟು ಬಳಿಯ ಕಲ್ಜಾನ ಬೇಕಲ್ಲ, ಅದಕ್ಕೆ ಹಂಗಾರೆ ಆಸೆ ಅಕ್ರಕ್ಕೆ ಕರಿತಾನೇನೋ ಬಿಟ್ಟಿರೋಕ್ಕಾಗದೆ ಕರೆದೇ ಬಿಟ್ಟಾನು. ಕೆಲಸ ಮಾಡೋಕ್ಕೆ ಜನ ಬೇಕಲ್ಲ ಅಲ್ಲಿ.
ಮಾತಾಡಿ ಹೇಳ್ತೀನಿ. ನಮ್ಮ ತಿಂಗಳು ಕರ್ಕೊಂಡು ಹೋಗ್ತಿದ್ದೀನಿ ನನ್ನ ಮಗಳನ್ನು. ಗೈರಿ ಅಮ್ಮ ಮಗ ಎದೆ ಬುಗ್ಗಿ ಸ್ವಲ್ಪ ಏನಾಗಲ್ಲ. ಎಂತ ಅಮ್ಮ ಎಂತ ಯೋಚನೆ ಮಾಡ್ತಿದ್ದೀಯ? ಇಲ್ಲ ಮಾರತಿ, ಹಾಗೇನು ಬಿಗು ಕೆಲಸ ಎಲ್ಲ ಮಾಡಲ್ಲ ನಾನು. ನೀ ತಲೆ ಕೆಡಿಸ್ಕೊಂಬೇಡ. ಇನ್ನು ಅದನ್ನೇ ಹೇಳಕ್ಕೆ ಶುರು ಮಾಡ್ತೀಯೇನ? ಎಲ್ಲರೂ ಒಂದೊಂದು ದಿವಸ ಅಷ್ಟೇ ಗುಂಡು ಕೊಡ್ತಾನೆ. ಇಲ್ಲಪ್ಪ, ಅದನ್ನೆಂತ ಜ್ಞಾನ ಮಾಡ್ತಿರ್ಲ ನಾನು. ಹೋಗಲಿ ಬಿಡು. ಅಲ್ಲೇ ಸರಿತಾ, ಈಗ ನೀನು ಕರ್ಕೊಂಡು ಹೋಗೋಕ್ಕೆ ಎಂತ ದಿನ ಕೇಳಿಸೋದು ಮಾರತಿ? ದಿನ ಎಲ್ಲ ಕೇಳಿ ಒಳ್ಳೆ ದಿನ ಇದ್ದ ದಿವಸ ಬಂದು ಬಿಡ್ಬೇಕು ನೀನು. ನಾ ಮತ್ತೆ ತಿಂಗಳು ಬಿಟ್ಟು ಬರ್ತೀನಿ, 15 ದಿವಸ ಬಿಟ್ಟು ಬರ್ತೀನಿ ಏನೂ ಹೇಳಂಗಿಲ್ಲ. ಹೊಡಿಲಿ ಮಾರತಿ, ಗಟ್ಟಿ ನೆಲ ಅಂದರೆ ಅಲ್ಲಿ ನೀರು ಕಂಡು ಯಾವ್ದೇನಾಗ್ಯದ? ನಾವು ಮಾಡಿದ ಮೋಸತೆ. ಇಲ್ಲೇ ಇಟ್ಟ ಕೊಟ್ಟಿದ್ದ ದಿನ ನೀರು ಹಾಕ ಅಂತ ಹೇಳಿ ಮಳೆ ಹಿಡಿಯೋಷ್ಟೊತ್ತಿಗೆ ನಡ್ಸು ಅಂತ ಹೇಳಬೇಕಿತ್ತು. ಹಿಡಿದ್ನಲ್ಲ, ಮತ್ತೆ ಹಿಡ್ದು ಕೈಯಲ್ಲಿ ಮುಗಿಸೇ ಬಿಡೋಣ ಅಂತ ನೋಡಿದೆ. ಅಯ್ಯೋ ಅಮ್ಮ, ಇದು ಎಂತ ಮಾಡ್ತಾ ಇದ್ದೀಯ ನೀನು? ಅಯ್ಯೋ, ಇದಕ್ಕೆ ಕೇಳಿದ್ದ ನೀನು ಹತಾರೆಲ್ಲ. ನಾ ಎಂತಕ್ಕೇನು ಅಂತ ಮಾಡಿದ್ನಲ್ಲ ಮಾರತಿ, ಇಲ್ಲಿ ಬಂದು ಹಿಂಗೆ ಮಾಡ್ತಿದ್ದೀಯಲ್ಲ ಅಮ್ಮ. ಇವ್ರು ಬೇರೆ ಏನೋ ಇಲ್ಲಿ ನಡ್ಬೇಕು ಅಂತೇಳೆಲ್ಲ ಎಂತ ಆರ್ಡ್ರ್ ಮಾಡ್ತಿದ್ರು ಆನ್ಲೈನಲ್ಲಿ ಮೊನ್ನೆ. ನೀನು ನೋಡಿದ್ರೆ ಇಲ್ಲಿ ಹಿಂಗೆ ಮಾಡಿಟ್ಟಲ್ಲ. ಬಂದೇ ಬಿಟ್ಟಂದು ಮಾರತಿ. ನಿನ್ನ ಅಕ್ಕ ಈಗಷ್ಟೇ ಹೇಳ್ತಾ ಕೂತಿತ್ತು, ಪುರಿತ್ ಬಂದು ಏನಾರು ಹೇಳ್ತಾ ಏನ ಅಂತ. ಹಾಗೆ ಬೇರೆ ಎಂಥದ್ದು ನಡ್ಬೇಕು ಅಂತ ಮಾಡಿದ್ರು ಅನ್ನಕ್ಕೆ ಇದೇನು ಕಾಟು ದಾಸವಾಳ ಅಲ್ಲ. ದಾಸವಾಳ ಹೂ ಬಿಟ್ಟ ಮೇಲೆ ನೋಡು ಎಷ್ಟು ದೊಡ್ಡ ಹೆಂಗೆ ಬಿಡ್ತವೆ ಅಂತ. ಇಲ್ಲಂಕ ಘನಾಗಿ ಬಿಸಿಲು ಬೀಳ್ತದೆ, ಘನಾಗಿ ಬಿಡ್ತವೆ, ಏನಾಗಲ್ಲ. ಭಾಳ ಎತ್ತರ ಹೋದರೆ ಮಳೆ ಹಿಡಿಯೋಷ್ಟೊತ್ತಿಗೆ ಎಲ್ಲ ಕಡ್ದು ಇದು ಮಾಡೋ ಸೈಕಳಿಕೆ ಹೊಡೆದೊಡ್ದು ಬರ್ತವೆ. ಎಷ್ಟು ಚೆನ್ನಾಗತ್ತದ ಗೊತ್ತಾನು? ಹೂ ಬಿಟ್ಮೇಲೆ ನೋಡು. ನಿನ್ನ ಗಂಡಗೆ ಭಾಳ ಗೊತ್ತು ಯಾವ ಗಿಡ ಎಲ್ಲಿ ನೋಡ್ಬೇಕು ಅಂತ ನೋಡ. ಎಳ್ಳಿನ ಎಂತಕ್ಕೂ ಇವು ನೆಲ ಗಟ್ಟಿನೇ. ಒಂದು ಪಕ್ಷ ನಡೋದಾದ್ರು ಆ ಮಾಲಿಂಗಣ್ಣ ಬಂದಾಗ ಹೇಳಿದ್ರು ಅದನ್ನು ಹೊಂಡ ತೋಡ್ಕೊಡ್ತಿದ್ರು. ಹೌದಾ ಅಮ್ಮ? ಎಂತ ಇಲ್ಲಿ ಬಂದ್ಕೊಂಡು ಈ ಥರ ಮಾಡ್ತಿದ್ದೀಯ? ಹಾರ ಎಲ್ಲ ಹಿಡ್ಕೊಂಡು. ಇಲ್ಲೆಲ್ಲ ಗಂಡಸರು ಮಾತ್ರ ಹಾರ ಹಿಡಿಯೋದು, ಹೆಂಗಸರು ಹಾರ ಹಿಡಿಯಲ್ಲ ಮಾರತ್ತೆ. ಅಮ್ಮ, ನೀನು ಭಾಳ ಒಂಥರ ಮಾಡ್ತೀಯ. ಅದೇ ಆ ಥರ ಮಾರತಿ, ನಿಮ್ಮೂರಲ್ಲೇ ಸೈ ಹೆಂಗಸರು ಹಾರ ಹಿಡಿಯಲ್ಲ ಅನ್ನೋದು. ಬಾಕಿದ್ಕೆಲ್ಲ ಹೇಳ್ತೀರಿ ಹಿಂದಿನಂಗಿಲ್ಲ, ಕಾಲ ಮುಂದುವರ್ದದೆ, ಹಾಗೆ ಹಿಂಗೆ ಅಂತ ಯುದ್ಧನೇ ಮಾಡೋಕೆ ಹೋಗ್ತಾರೆ ಹೆಂಗಸರು. ಹಾರ ಹಿಡಿಬಾರ್ದ ಇಲ್ಲ ಹಂಗಾರೆ? ಎಲ್ಲ ಹಾರನ ಹಿಡಿತಾರೆ, ಎಲ್ಲದು ಹಿಡಿತಾರೆ. ನೀ ನೋಡಕ್ಕೆ ಹೋಗ್ಲ ಅಷ್ಟೇ. ಅಪ್ಪ ದೇವ್ರೆ, ಒಂದು ಮಾತು ಹೇಳಿಕ್ಕೆ ಎಷ್ಟು ಮಾತು ಹೇಳಿಬಿಟ್ಟೆ ಅಮ್ಮ ನೀನು. ಅಲ್ಲ ಹೌದು ಬಿಡು, ಎಲ್ಲ ಸುಳ್ಳೇನಲ್ಲ, ಯುದ್ಧ ಮಾಡ್ತಾರೆ. ಆದರೆ ಇಲ್ಲಿ ದೊಡ್ಡ ಯುದ್ಧ ಆದರೆ ಕಡಿಕೆ ಅದಕ್ಕೇನು ಮಾಡ್ತೀಯ? ಹಾಗಿದ್ದಾದ್ರೆ ನಾ ಮೊದಲು ಅರಿತೀನಿ. ನೀ ಅದಕ್ಕೆ ತಲೆ ಕೆಡ್ಸ್ಕಿಬೇಡ. ಇದು ಮಾಡು, ಯಾವಾಗಲೂ ನೀರು ಹಾಕ್ತಾ ಇರೋ ಮಾತ್ರ. ಇನ್ನೊಂದು 8-10 ದಿನ ಬಿಟ್ಟು ಒಂಚೂರು ಗೊಬ್ಬರ ಜೋಡಿ ಅದೆಯಲ್ಲ, ಈಗ ತಾಟಕ್ಕೆ ತರಿಸಿದ್ದೆ ಕುರಿ ಗೊಬ್ಬರ ಇಲ್ಲನ, ಒಂದು ಸ್ವಲ್ಪ ತಂದು ಹಾಕು. ದಿನ ನೀರು ಹಾಕಬೇಕು ಮಾತ್ರ. ಅಂದರೆ ಹೆಂಗೆ ಬಿಡ್ತವೆ ನೋಡು. ದಾಸಾಳ ಗಿಡ ಹೆಂಗಿದ್ರು ಪೇಟೆಯಿಂದ ತಂದು ಗಿಡ ಏನಲ್ಲ, ನಾನೇ ಪಟ್ಟಿಗೆ ಹಾಕಿ ಗಿಡ ಮಾಡಿದ್ದು. ನಿನ್ನ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಇರ್ತದೆ. ಹೇಳು ನಿನ್ನ ಮಕ್ಕಳಿಗೆ, ನಿನ್ನ ಅಜ್ಜಿ ಬಂದು ನಟ್ಕೊಟ್ಟು ಹೋಗಿತ್ತು ಅಂತ. ಆತು ಮಾರತಿ, ಒಂಚೂರು ನೀರು ಹಾಕು. ನೀರು ತಂದು ಹಾಕಿಲ್ಲ. ನಾ ಹೇಳಿದೆ ಕಣೆ ಪೂರ್ವಿತಾ, ಅಲ್ಲಿ ನೋಡ್ಬೇಡ ಅಮ್ಮ. ಪೂರ್ವಿತ ಏನಾರು ಹೇಳಕ್ಕದೆ ಬೇರೆ ಏನಕ್ಕಾರ ಇಟ್ಕೊಂಡಾರ ಏನೋ ಜಾಗನ ಅಂತ ನಿನ್ನ ಹತ್ರ ಹೇಳ್ದಂಗೆ ನನಗೂ ಹೇಳ್ತು. ಅದಕ್ಕೆ ನಾ ಸುಮ್ಮನಾದೆ. ನನಗಂತೂ ಅದಲ್ಲಿ ಕೆಲಸ ಮಾಡೋದು ನೋಡಿದ್ರೆ ಕೈ ತುರ್ಸ್ದಂಗೆ ಆತ ಅದೇ. ಮೊದಲೇ ನೀವು ಒಳಗಡೆ ಏನಾರು ಕೆಲಸ ಕೊಟ್ಟರೆ ನಾ ಇಲ್ಲಿ ಇರ್ತೀನಿ ಪೂರ್ವಿತಾ. ಇಲ್ದಿರ ನಾ ಹೋತೀನಿ ಕಣೆ ಇವತ್ತೇ. ತಾಗ ಮಾರತಿ, ಇದ್ರದ್ದು ಶುರು ಆತ ಈಗ ಮತ್ತೆ. ಇಲ್ಲಿ ಚೂರು ಕೈ ಮೇಲೆ ಹಾಕು. ಕೈ ಇಟ್ಟು ತಾಳ್ಕೊತೀನಿ. ಮೊದಲು ಹಾಕಿದರೆ ಸುತ್ತ ಹಾಕಬೇಕು, ಇಲ್ಲ ಹಿಂಗೆ ಸುತ್ತನೂ ಹಾಕು. ನೋಡು, ನೀರು ಹಾಕ್ಬೇಕಾರೆ ಗಾರದ ನೋಡಿ ಹೆಂಗೆ ಅಂತ. ನಾಲ್ಕು ಹೊತ್ತು ಚಳಕ್ಸ ಹೇಳ್ತೀನಿ. ಹಾಗೆ ಸಾಕು ಮಾರತಿ. ಗಿಡ ಮಾಡಿಟ್ಟು ಎಷ್ಟು ದಿವಸ ಆಗಿತ್ತು ಗೊತ್ತಾನ? ಒಳ್ಳೆ ಹಾಳಾಗಿ ಹೋಗ್ತದೇನೋ ಅಂತ ಮಾಡಿದ್ದೆ. ಸರಿ, ತನ್ನ ಮನೇಲಿ ಹಿಂಗೆ ತಗೊಂಡಾಗ ಒಂದು ನಟ್ಟು ಕೊಟ್ಟು ಬಂದರೆ ನಿಮ್ಮ ಮನೆಯಲ್ಲೇ ದೊಡ್ಡ ಮಾಡಿ ಬಾಣ್ತಿ ಕರ್ಕೊಂಡು ಹೋಗೋಣ. ಗುರ್ತಕ್ಕೂ ಆಗ್ತದೆ. ನಟ್ಟಿಟ್ಟು ಬತ್ತೀನಿ ತಾಡಿ. ಅಲ್ಲ ಅಮ್ಮ, ನೀ ಪೂರ್ವಿತಿಗೂ ಹಾಗೆ ಮಾಡ್ಬೋದಿತ್ತಲ್ಲ. ಬಾಣಂತಿ ಕರ್ಕೊ ಬಂದಾಗಲೇ ನಟ್ಟು ಕೊಡ್ಬೋದಿತ್ತು. ಹೌದಾ? ಇಷ್ಟು ಬೇಗ ಯಾಕೆ ನಟ್ಟೆ? ಹೊಸ ದಿವಸದ ತನಕ ಎಲ್ಲಿರ್ತವೆ?
ಆ ಒಳ್ಳೆ ಬೇರ ನೆಲಕ್ಕೆ ಕೊಡ್ತಾವೆ, ಕಡಿಕೆ ಆ ಬೇರು ಕಿತ್ತು ಕೂಡಲೇ ಇದ್ದು ಹೋದ್ರಬೋದು, ಹಂಗಾಗ್ತದೆ. ಆಗಲೇ ಹೊಟ್ಟೆ ತುಂಬ ಹೋಗಿದೆ ಬೇರು, ಈಗ ಏನು ಮಾಡೋಷ್ಟೊತ್ತಿಗೆ ನೋಡಬೇಕಿತ್ತು ನೀನು, ಹಾಗಾಗಿ ನಟ್ಟೆ. ಅವಳು ಏನು ಭಾರಿ ಟೈಮ್ ತಗೊಂಡಿರ್ಲಪ್ಪ, ನಿಂಗೇನು ಪುರ್ಸೊತ್ತು ಕೊಡಲ್ಲ. ಹೌದಾನೆ? ಎಂಥ ವಿಶೇಷನ? ಏನಿದ್ರು ನೀವು ಅಕ್ಕ ತಂಗಿ ಮಾತಾಡ್ಕೊಳ್ಳೋದು ಬಿಟ್ಟರೆ ನನ್ನ ಹತ್ರ ಒಂದು ಸಲ ಹೇಳಲ್ಲ ಅಲ್ಲ? ಅಯ್ಯೋ ಅಕ್ಕ, ನೀ ಹೇಳಿ ಮಾರತಿ, ತಮಾಷೆಗೆ ಹೇಳಿದ್ದು ಅಂತ ಹಂಗೆ ಕೇಳಕ್ಕೆ ಶುರು ಮಾಡ್ತದೆ ನನ್ನ ಹತ್ರ ಈಗ. ಯಾವಾಗ ಏನು ಎತ್ತ ಅಂತ ಏನಂತ ಹೇಳಲಿ ನಾನು? ನೀನೊಬ್ಳು ಮಾಡೋದು ಹಂಗೆ ಮಾರತಿ. ಅಮ್ಮ, ತಮಾಷೆಗೆ ಹೇಳಿದ್ದು ಕಣೆ, ನಿಜವಾಗ್ಲೂ ನಾನು. ಅಲ್ಲ ಪೂರ್ವಿತಾ, ತಮಾಷೆಗೆ ಹೇಳಿದ್ದೆ, ನಿಜ ಆಗಬಾರ್ದು ಅಂತ ಏನಿಲ್ಲ. ಇನ್ನೆಷ್ಟು ಟೈಮ್ ತೊಗೊಳೋದು ನೀನು? ನಮ್ಮ ಅಮ್ಮಗೂ ವಯಸ್ಸು ಆತು ಪಾಪ, ಎಲ್ಲ ಹತಾರೆಲ್ಲ ತಂದು ಸರಿ ಮಾಡಿ ಇಟ್ಕೊಂಡಿದ್ದು ಇರ್ತದಲ್ಲ ನನ್ನ ಬಾಣಂತನಕ್ಕೆ, ಹಾಗೆ ಅದನ್ನೇ ಕಂಟಿನ್ಯೂ ಮಾಡೋಕ್ಕಾಗ್ತದೆ. ಆಮೇಲೆ ಮತ್ತೊಂದು ಸರಿ ಫಸ್ಟಿಂದ ಎಲ್ಲ ರೆಡಿ ಮಾಡ್ಕೊಬೇಕಲ್ಲ.